ಓದಿಕೇತ ಹೊಸ ತಡ್ಲಣ್ಣ ನಿನ್ ರಾಗ ಆಮೇಲೆ ಎಲ್ಲಿವಂತೆ. ಅದ್ಯಾಕ್ಲ ನಾನು ಉಸಿರು ಕೇಳ್ದಿದ್ದಂಗೆ ಬ್ರೇಕ್ ಆಗ್ತಾ ಇದೀಯ? ಏನೈತಪ್ಪ ಅಂತ ಇಂಪಾರ್ಟೆಂಟ್ ಮ್ಯಾಟ್ರು? ನಮ್ ದೊಡ್ಡ ಗೌಡ್ರ ಮೊಮ್ಮಗ ಯುವರಾಜ ನಿಂಬೇನ್ ರೇವಣ್ಣನ ಮಗ ರಾಜ MP ಆದ್ಮೇಲೆ ಫಸ್ಟ್ ಟೈಮ್ ಸ್ಪೀಚ್ ಕೊಡಕ್ ಬಂದೈತೆ. ಅದೇನ್ ಹೇಳ್ತದ ಕೇಳಿಸ್ಕೊಂತಡಿ. ಗಿಡಗಳನ್ನೇ ಕಾರ್ಬನ್ ಮೊನಾಕ್ಸೈಡ್ ನ ಹೊಡೆದಾಕಿ ಅದೇ ಕಾರ್ಬನ್ ಡೈಆಕ್ಸೈಡ್ ಮಾಡೋ ಶಕ್ತಿ ಗಿಡಗಳಿಗಿದಾವೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಮಾಡೋ ಶಕ್ತಿ ಗಿಡಗಳಿಗಿದಾವೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಮಾಡೋ ಶಕ್ತಿ ಗಿಡಗಳಿಗಿದಾವೆ. ನಾವು ನ್ಯಾಚುರಲ್ ಮಾಡಕ್ಕಾಗಲ್ಲ, ದೊಡ್ಡ ಮಟ್ಟದಲ್ಲಿ ನಾವು ಮಾಡಕ್ಕಾಗಲ್ಲ, ದೊಡ್ಡ ಮಟ್ಟದಲ್ಲಿ ಗಿಡಗಳು ಮಾಡ್ತವೆ. ಓಂ ನಿತ್ಯಾನಂದಾಯ ನಮಃ. ಇದೇನ್ಲ ಗಿಡ ಮರದಿಂದ ಆಮ್ಲಜನಕ ಅಲ್ವೆಲ್ಲ ಓದಿಗೆತ ಬರೋದು? ಕಣ ನಾನು ಅದ್ನೇ ಅನ್ಕಂಡೆ. ಗಿಡಗಳು ಆಮ್ಲಜನಕ ಕೊಡ್ತೀವಿ, ನಾವು ಇಂಗಾಲ ಡೈಆಕ್ಸೈಡ್ ಬಿಡ್ತೀವಿ ಅಂತವ ನಮ್ ಕಿವುಡ್ ಮೇಷ್ಟ್ರು ಗಂಟರ್ಕಂಡು ಪಾಠ ಮಾಡಿತ್ತು. ಇದ್ ನೋಡಿದ್ರೆ ಉಲ್ಟಾ ಹೇಳ್ತೈತೆ. ಗಿಡಗಳನ್ನೇ ಕಾರ್ಬನ್ ಮೊನಾಕ್ಸೈಡ್ ನ ಹೊಡೆದಾಕಿ ಅದೇ ಕಾರ್ಬನ್ ಡೈಆಕ್ಸೈಡ್ ಮಾಡೋ ಶಕ್ತಿ ಗಿಡಗಳಿಗಿದಾವೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಮಾಡೋ ಶಕ್ತಿ ಗಿಡಗಳಿಗಿದಾವೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಮಾಡೋ ಶಕ್ತಿ ಗಿಡಗಳಿಗಿದಾವೆ. ನಾವು ನ್ಯಾಚುರಲ್ ಮಾಡಕ್ಕಾಗಲ್ಲ, ದೊಡ್ಡ ಮಟ್ಟದಲ್ಲಿ ನಾವು ಮಾಡಕ್ಕಾಗಲ್ಲ, ದೊಡ್ಡ ಮಟ್ಟದಲ್ಲಿ ಗಿಡಗಳು ಮಾಡ್ತವೆ. ಸೂಪರ್ ಮಾಮಾ. ಇದೇನೋ ಹೊಸದಾಗಿ ಸಂಶೋಧನೆ ಮಾಡ್ರಂಗೈತೆ ಕಲ್ಲಣ್ಣ. ಇದು ರಾಜಕಾರಣಿ ಅಂತ ಗೊತ್ತಿರ್ಕಣ, ಅದ್ ಯಾವಾಗ ಸೈಂಟಿಸ್ಟ್ ಆತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ರಾಜಕಾರಣಿಗಳೆಲ್ಲ ಸೈಂಟಿಸ್ಟ್ ಯಾಕಂಡ್ಲೆ? ಅವ್ನ್ ಯಾರೋ BJP ಲೀಡ್ರು ಕುರುಕ್ಷೇತ್ರದ ಕಾಲದಲ್ಲಿ ಇಂಟರ್ನೆಟ್ ಇತ್ತು ಅಂತ ಹೇಳಿರ್ನಿಲ್ವೇನ್ಲೆ? ಕರೆಕ್ಟ್ ಕಣ. ಇನ್ಯಾರೋ ನವಿಲ್ ಕಣ್ಣೀರ್ ಹಾಕಿದ್ರೆ ಸಾಕು ಪ್ರೆಗ್ನೆಂಟ್ ಆಯ್ತದೆ ಅಂತ ಹೇಳಿದ್ದ. ಅಷ್ಟೇ ಆಗ್ಲೇ ನಮ್ಮ ಮೋದಿ ಸಾಹೇಬ್ರು ಚರಂಡಿಗೆ ಪೈಪ್ ಹಾಕಿ ಗೋಬರ್ ಗ್ಯಾಸ್ನೇ ಕಂಡಿಡ್ದಿರ್ಲಿಲ್ವೇನ್ಲೆ? ಅದೊಂದೇ ಅಲ್ಲ ಕಣ, ಮೋಡ ಇದ್ದಾಗ ರಾಡರು ವರ್ಕ್ ಆಗದಂಗ್ ಮಾಡಿದ್ದು ಮೋದಿನಿಯ. ಅಲ್ಲಿ ಗಂಟೆ ಯಾಕೆ ಹೋಯ್ತೀಯಪ್ಪ? ನೀರಿನ ಅಂಡೆ ಒಳಗೆ ಕುಂತ್ಕೊಂಡು ಮಂತ್ರ ಹೇಳಿದ್ರೆ ಸಾಕು ಮಳೆ ಬರ್ತದೆ ಅಂತವ ನಮ್ಮ ರಾಜ್ಯ ಸರ್ಕಾರನೇ ದುಡ್ಡು ರಿಲೀಸ್ ಮಾಡಿತ್ತಲ್ಲ ಬೇಕನೇಶಿ. ಕಣ ಹೋಮ ಮಾಡಿ ಮಳೆ ಬರ್ಸಕ್ಕೆ ದುಡ್ಡು ರಿಲೀಸ್ ಮಾಡಿದ್ದು. ಅದಕ್ಕೆ ಈಗ ಮಂಗಳೂರು ಉಡುಪಿಲಿಲ್ಲಪ್ಪ ಜೋರಾಗಿ ಮಳೆ ಬಂದು ಕೆರೆ ಕಟ್ಟೆ ಗುಂಡಿ ಗೊಸರೆಲ್ಲವ ತುಂಬ್ಕೊಂಡು ಹೋಗವೆ. ಅಯ್ಯಯ್ಯೋ. ಅದ್ರ ಜೊತೆಗೆ ಪ್ರವಾಹನೂ ಬರಂಗೈತೆ ಕಣ್ಲ. ಅರ್ಜೆಂಟ್ ಆಗಿ ಗೌರ್ಮೆಂಟ್ ಹೇಳಿ ಮತ್ತೊಂದು ಮಂತ್ರ ಹಾಕ್ಸಿ ಮಳೆ ನಿಲ್ಸಕ್ ಹೇಳಪ್ಪ. ಅದೇನ್ ನಲ್ಲಿ ನೀರಲ್ಲ ಅಣ್ಣ, ಬೇಕಾದಾಗ ಬಿಟ್ಕೊಂಡು ಬೇಡ ಅಂತ ನಿಲ್ಸಕ್ಕೆ ಮಳೆ ಕನೆ. ಅದು ಮಂತ್ರ ಹೇಳಿ ಬರ್ಸಿರ ಮಳೆ. ಅದಕ್ಕೆ ಆನ್ ಮಾಡೋದ್ ಗೊತ್ತು, ಆಫ್ ಮಾಡೋದ್ ಗೊತ್ತಿಲ್ಲ ಬಿಡೋದ್ನ. ನೋಡಲಿ ಕೋಳಿವಾಡು ಗೌರ್ಮೆಂಟ್ ಬಿದ್ದೋಯ್ತದೆ ಅಂತ ಸೂಚನೆ ಕೊಡ್ತೈತೆ. ಮುಂದಿನ 2020ಕ್ಕೆ ಮೊದಲನೇ ಕ್ವಾರ್ಟರ್ಸ್ ಅಲ್ಲಿ 100% ಮಧ್ಯಕಾಲೀನ ಚುನಾವಣೆ ಬಂದೇ ಬರ್ತದೆ. ಐ ಹ್ಯಾವ್ ಗಾಟ್ ಸೋ ಮೆನಿ ಸೋರ್ಸಸ್ ಫಾರ್ ಇಟ್. ಇದೇನ್ಲ ಹಿಂಗ್ ಭವಿಷ್ಯ ಹೇಳ್ತೈತಿದ್ದು? ಪಾಪ ಜಲ್ದಿ ಗೌರ್ಮೆಂಟ್ ಬಿದ್ದು ಹೊಸ ಗೌರ್ಮೆಂಟ್ ಬಂದ್ರೆ ಅದ್ರಲ್ಲಾರ ಮಿನಿಸ್ಟರ್ ಆಗಲ್ಲ ಅಂತ ಯೋಚನೆ ಮಾಡ್ತೈತೆ. ಸೂಪರ್ ಮಾಮಾ. ವಿರೋಧ ಪಕ್ಷವ್ ನೋಡಿದ್ರಿ ಗೌರ್ಮೆಂಟ್ ನಡೆಸಂಗೆ ಇಲ್ಲ ಅಂತವೆ. ಕಾಂಗ್ರೆಸ್ ನಾವು ನೋಡಿದ್ರಿ ತಲೆಗೆ ಒಂದೊಂದು ಹೇಳಿಕೆ ಕೊಟ್ಟು ಗೌರ್ಮೆಂಟಿನ ಮೇಲೆ ಬೇಜಾರ ಕುಂತವೆ. ಇನ್ನೊಂದ್ ಕಡೆ ಕುಮಾರಣ್ಣ ನಂಗೆ ಕುರ್ಚಿ ಬೇಕಾಗೇ ಇಲ್ಲ, ನಾನು ಸಾಂದರ್ಭಿಕ ಶಿಶು ಅಂತದೆ. ಹಂಗಿದ ಮೇಲೆ ಯಾರಿಗ್ ಪ್ರೀತಿ ಬಂದು ನಡೀತೈತ್ಲ ಇದು? ಫುಲ್ ಕನ್ಫ್ಯೂಷನ್ ತತ್ತರಿಕೆ ನಡ್ಲಾತ್ಲಾಗಿ ಶಿವನಿ ಶಂಭುಲಿಂಗ. ಎಲ್ಲೆಲ್ಲಿ ಉಣಿದ್ದಾರೆ ತೆಗಿರಿ ಕಣ ಅಣ್ಣ, ತೆಗಿರಿ. ಇದೇನ್ಲ ಅಶೋಕ್ ಏಕ್ದಮ್ ಸಿದ್ದಣ್ಣನ ಮೇಲೆ ಕೊಲೆ ಕೇಸು ಮಡಗ್ತೈತಿ. ಏನ್ಲ ಇದು ಕತೆ? ಎಲ್ಲಾರ ಕೈಗೂ ಕ್ಯಾಮ್ರಾ ಫೋನ್ ಬಂದು ಜನ ದಿನಕ್ಕೂ ಕನ್ಫ್ಯೂಸ್ ಇದ್ದಾಯ್ತವೆ ಕಣೆ. ಅಂತದ್ರಲ್ಲಿ ನೀನುವೇ ಕನ್ಫ್ಯೂಸ್ ಆಗ್ಬೇಡ. ಈ ಮಾತನ್ನ ಅಶೋಕು ಹೇಳಿಲ್ಲ, ತಿಮ್ಮರೋಡಿ CM ಬಗ್ಗೆ ಹಿಂಗೆಲ್ಲ ಹೇಳೈತಿ ಅಂತವ ಅಶೋಕು ಹೇಳ್ತಾ ಇರೋದು. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹಾಗಳಪ್ಪ, ಇದು ಏನ್ಲ ತಿಮ್ಮರ್ ರೋಡಿ ಅಂದ್ರಿ? ಸಿದ್ದಣ್ಣನ ಮೇಲೆ ನೇರ ಹೇಳ್ತೈತಲ್ಲ, ಏನ್ ಮಾಡ್ಬೇಕಂತ ಈಗ?
ಮುಖ್ಯಮಂತ್ರಿಗಳು ಆ 28 ಹಣ ಎಲ್ಲೆಲ್ಲಿ ಉಣಿದ್ದಾರೆ ತೆಗಿ. ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ, ಈ ತರದ ವ್ಯಕ್ತಿಗಳು ಯಾರು ಈ ಸಮಾಜಘಾತಕ ವ್ಯಕ್ತಿಗಳಿದ್ದಾರೆ ಇಂಥವ್ರ ಬಗ್ಗೆ ನೀವು ಏನ್ ಕ್ರಮ ತೆಗೆದುಕೊಳ್ತೀರಾ? ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ. ಕ್ರಮ ಆಗ್ಬೇಕಾ ತನಿಖೆ ಆಗ್ಬೇಕಾ ಅನ್ನೋದನ್ನ ಗೌರ್ಮೆಂಟ್ನೇ ಕೇಳ್ಬೇಕು ಕಂಡ ಓದಿಕೆ ಕೇಳ ಏನ್ ಮಾಡ್ತೇವೆ ಗೌರ್ಮೆಂಟ್ ನಾವು. ಶಾಸಕಾಂಗ ಸಭೆಯಲ್ಲಿ ಶಿವಲಿಂಗೇಗೌಡರು ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು. ನೀವು ಯಾರು ಹೆಸರು ಹೇಳ್ತಾ ಇದ್ದೀರಿ ಅದನ್ನ ಪ್ರಸ್ತಾವನೆ ಮಾಡಿದ್ರು. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂತ ಸ್ಟೇಟ್ಮೆಂಟ್ ನಾನು ಸಿಎಂ ಹೇಳಿದೆ. ಸಿಎಂ ನೋಡಿರ್ಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್ ಈ ತರ ಇದೆ, ಈ ತರ ಮಾಡಿದ್ದಾರೆ, ನಿಮ್ನೆ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ಟೀಕೆ ಬಿಸಿ ರಕ್ತ ಏಕ್ದಮ್ ರೈಸ್ ಆಯ್ತದೆ. ನಮ್ಮ ಹೋಮ್ ಮಿನಿಸ್ಟ್ರು ಏನ್ ಹೇಳ್ತದೆ ಕೇಳ. ಸುಮಾರು 18 ಕೇಸ್ಗಳು ಆತನ ಮೇಲೆ ಇದ್ದದ್ದು. ಈಗಾಗಲೇ ಸುಮಾರು ಕೇಸ್ಗಳು ವಜಾಗಿದೆ, ಆದ್ರೆ ಇನ್ನೂ ಕೂಡ ಬಹಳಷ್ಟು ಕೇಸ್ಗಳು ಅವ್ರ ಮೇಲೆ ಇದೆ ಅಂತಕ್ಕಂಥದ್ದು. ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಆಯ್ತು ಮಾಡ್ರಪ್ಪ, ಅದೇನು ಕ್ರಮ ತಗಂತಿರೋ ತಗೊಳ್ಳಿ. ವಾಪಲಣ್ಣಿ ಅಲ್ಲೇ ಇರೋದಕ್ಕನ ಟ್ವಿಸ್ಟ್. ಬಿಜೆಪಿ ಗೌರ್ಮೆಂಟ್ ನ ಆಡ್ಕೊಳಕ್ಕೆ ಒಂದ್ ವಿಡಿಯೋ ಸಿಕ್ತು ಅಂತ ಎಲ್ಲಾ ಕಡೆ ಹಚ್ಕೊಂಡು ಸೆಷನ್ ಅಲ್ಲೂ ಇದನ್ನೇ ಮಾತಾಡಿ ಸೆಲ್ಫ್ ಗೋಲ್ ಹೊಡ್ಕೊಂಡಬೇಕನೆ. ಈ ಸೆಲ್ಫ್ ಗೋಲ್ ಅಂದ್ರೆ ಏನ್ಲ? ನಮ್ ಬೆನ್ನ ನಾವೇ ತೊಡ್ಕೊಳಕ್ಕೆ ಅಂತ ಹೋಗಿ ಕುಂಡಿ ಮೇಲೆ ಬಾರಿಸ್ಕೊಳ್ಳೋದು ಅಂತ ಅರ್ಥ ಕಲ್ಯಾಣ. ಅಂತ ಕೆಲ್ಸ ಏನ್ ಮಾಡ್ಕೊಂಡ್ವಲ್ಲ ಈಗ ಬಿಜೆಪಿಯವು. ಸಿದ್ದಣ್ಣ 24 ಕೊಲೆ ಮಾಡೈತಿ ಅಂತ ಹೇಳಿರೋದು ಬಿಜೆಪಿ MLA ಹರೀಶ್ ಪುಂಜಕನೆ. ಅದನ್ನ ತಿಮ್ರೋಡಿ ರಿಪೀಟ್ ಮಾಡ್ಬಿಟ್ಟು ಸಿದ್ದಣ್ಣ ರಾಜೀನಾಮೆ ಕೊಡ್ಬೇಕು, ಇಲ್ಲ ಅಂದ್ರೆ ನಾನ್ ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಮಾಡಿ ಈ ಹರೀಶ್ ಪುಂಜನ ಜೈಲಿಗೆ ಹಾಕ್ಬೇಕು ಅಂದೈತಿ ಕನೆ. ನೋಡಿಲ್ಲಿ ತಿಮ್ಮರೋಡಿಗೆ ಬೇಡಿ ಹಾಕ್ಸಕ್ ಹೋಗಿ ಪೂಂಜನ್ನ ಪುಕ್ಕ ಕಿತ್ತು ಒಂಜನ್ನ ಮಾಡ್ಯಕ್ ಹೊಂಟವಲ್ಲ ಇವು. ಈಗೇನ್ ಮಾಡ್ತಾವಪ್ಪ ಕಾಂಗ್ರೆಸ್ ನಾವು? ಮುಂಜೂನ್ ಮೇಲೆ ಆಗ್ಲೇ ಕೇಸ್ ಹಾಕಿ ಹಳ್ಳ ಹಿಡ್ದೋಗೈತೆ ಕಣೆ. ಈಗ ಸುಮ್ಕೆ ತಿಮ್ರೋಡಿನ ಅರೆಸ್ಟ್ ಮಾಡಿ ಇನ್ನೊಂದಷ್ಟು ಗಜಿ ಬಿಜಿ ಮಾಡಿ ಬೇಲ್ ಕೊಡಿಸ್ತಾವ ಅಷ್ಟೇ. ಹೋಗಿಲ್ಲ ಮಕ್ಕಿ ರಾಜಕೀಯನ ಈ ಲೆವೆಲ್ಗೆ ತಗೊಂಬಂದ್ ನಿಲ್ಸವಲ್ಲ. ನಾಚಿಕೆ ಏನಾರ ಆಯ್ತ್ರಿ ಒಂದೇ ಒಂದ್ಸತಿ ಕನ್ನಡಿ ಮುಂದೆ ನಾಚಿಕೆ ಕೇಳ ಯೋಕಿ ತೆರಿಕಿ ಶಿವನಿ ಶಂಭುಲಿಂಗ.